ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಜೀವನದಿ ಎನಿಸಿಕೊಂಡಿರುವಂತಹ ಕಾವೇರಿ ಮತ್ತೊಂದು ಹೊಸ ವಿವಾದಕ್ಕೆ ಕಾರಣವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಪ್ರಿಯ ವೀಕ್ಷಕರೇ, ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ನಾನು ಈಗಾಗಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗೆ ಕಾವೇರಿ ನದಿಯ ನೀರಿನ ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಮತ್ತೊಂದು ವಿವಾದ ಭುಗಿಲೇಳುವ ಎಲ್ಲಾ ಸಾಧ್ಯತೆಗಳು ನಿಚ್ಚಳವಾಗಿವೆ. ವೀಕ್ಷಕರೇ, ಇತ್ತೀಚೆಗೆ ಸಿಎಂ ವಿಜಯ್ ಅವರ ನೇತೃತ್ವದ ಸರ್ಕಾರ ಅಲ್ಲಿನ ವಾರ್ಷಿಕ ಬಜೆಟ್ ಅನ್ನ ಮಂಡಿಸಿದೆ. ಈ ಬಜೆಟ್ ನಲ್ಲಿ ಒಂದು ಹೊಸ ಯೋಜನೆಯನ್ನ ಘೋಷಿಸಿದ್ದಾರೆ. ಅಂದ್ರೆ ತಮಿಳುನಾಡಿಗೆ ಕಾವೇರಿ ನದಿಯಿಂದ ಸಿಗುತ್ತಿರುವಂತಹ ಹೆಚ್ಚುವರಿ 45 TMC ಯನ್ನ ಬೇರೆ ಕಡೆಗೆ ಅಂದ್ರೆ ವೆಂಗೈ ನದಿಗೆ ಹರಿಸುವ ಮೂಲಕ ಆ ಒಂದು ನದಿ ಜೋಡಣೆ ಯೋಜನೆಯನ್ನ ರೂಪಿಸುವಂತದ್ದು ಮತ್ತು ಅಲ್ಲಲ್ಲಿ ಬ್ಯಾರೇಜ್ಗಳನ್ನ ನಿರ್ಮಿಸುವ ಮೂಲಕ ನದಿ ನೀರನ್ನ ಶೇಖರಿಸುವಂತಹ ಹೊಸ ಯೋಜನೆಯನ್ನ ಈ ಬಜೆಟ್ ನಲ್ಲಿ ಘೋಷಿಸಲಾಗಿದೆ. ವೀಕ್ಷಕರು, ಇದೀಗ ಹೊಸ ವಿವಾದದ ಸ್ವರೂಪವನ್ನ ಪಡ್ಕೊಂಡಿದ್ದು, ಈಗಾಗಲೇ ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವಂತಹ ತಮಿಳುನಾಡು ಇದೀಗ್ಯಾಕೆ ತಮ್ಮಲ್ಲಿ ಬರುತ್ತಿರುವ ನೀರನ್ನ ತಡೆದು ಹೊಸ ಯೋಜನೆಯನ್ನ ಘೋಷಿಸಲಿಕ್ಕೆ ಹೊರಟಿದೆ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಹೀಗಾಗಿ ಈ ಒಂದು ಹೊಸ ಯೋಜನೆ ತಮಿಳುನಾಡು ಸರ್ಕಾರ ಏನು ಘೋಷಣೆ ಮಾಡಿದೆಯೋ ಅದು ಕರ್ನಾಟಕದ ಆಕ್ಷೇಪಕ್ಕೆ ಮತ್ತು ಒಂದು ವಿವಾದಕ್ಕೆ ಕಾರಣವಾಗುವ ಎಲ್ಲ ಸಾಧ್ಯತೆಗಳು. ವೀಕ್ಷಕರು, ಕಾವೇರಿ ವೆಂಗೈ ಗುಂಡಾರ್ ನದಿ ಜೋಡಣೆಯ ವಿಚಾರವನ್ನ ಮಾತಾಡೋದಾದ್ರೆ ಇದೊಂದು 6,154 ಕೋಟಿ ರೂಪಾಯಿಯ ವೆಚ್ಚದ ಯೋಜನೆ. ತಮಿಳುನಾಡು ಸರ್ಕಾರ ಬಜೆಟ್ ಅಲ್ಲಿ ಘೋಷಿಸಿರುವಂತೆ ಆ ಯೋಜನೆಯನ್ನ ತಕ್ಷಣದಲ್ಲೇ ಆರಂಭಿಸೋದಕ್ಕೆ 150 ಕೋಟಿ ರೂಪಾಯಿಯನ್ನ ಬಿಡುಗಡೆ ಕೂಡ ಮಾಡಲಾಗಿದೆ. ಯೋಜನೆ ಏನು ಅಂತ ಮೊದಲಾಗಿ ಹೇಳೋದಿದ್ರೆ, ಈ ನಮ್ಮ ಕಾವೇರಿಯನ್ನು KRS ಇಂದ ದಾಟಿ ಮೇಕೆದಾಟು ದಾಟಿ ಕಾವೇರಿ ಮುಂದಕ್ಕೆ ಹೋಗುವಂತಹ ಕಾವೇರಿ ನೀರು ಮೇಟೂರು ಜಲಾಶಯದಲ್ಲಿ ಶೇಖರಣೆ ಆಗುತ್ತೆ. ಅಲ್ಲಿಂದ ನಂತರ ಅದು ಮುಂದಕ್ಕೆ ಸಾಗಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಈ ನಡುವೆ ಆ ಒಂದು ನದಿಯ ನೀರನ್ನು ಉಳಿಸಿ ದಕ್ಷಿಣ ಭಾಗದಲ್ಲಿರುವಂತಹ ವೆಂಗೈ ಮತ್ತು ಗುಂಡಾರ್ ನದಿಗೆ ಜೋಡಣೆ ಮಾಡುವಂಥದ್ದು. ಅಂದ್ರೆ ಇಲ್ಲಿನ ನದಿಯನ್ನ ಆ ಕಡೆ ತಿರುಗಿಸಿ ಇಲ್ಲಿನ ನೀರನ್ನು ಆ ಕಡೆ ತಿರುಗಿಸಿ ಆ ಎರಡು ನದಿಯಲ್ಲಿ ಹರಿಸುವಂತಹ ಯೋಜನೆ ಇದಾಗಿದೆ. ಈ ಯೋಜನೆಯಿಂದ ಕೆಲವು ಅಂದ್ರೆ ದಕ್ಷಿಣದ ಕೆಲವು ಜಿಲ್ಲೆಗಳು ಅಂದ್ರೆ ವಿದುರನಗರದಂತಹ ಜಿಲ್ಲೆಗಳು ಏನಿದಾವೋ ಆ ಜಿಲ್ಲೆಗಳಲ್ಲಿ ಬರ ಮತ್ತು ನೀರಿನ ಕೊರತೆಯ ಸಮಸ್ಯೆ ಎದುರಾಗುತ್ತೆ. ಕಡು ಬೇಸಿಗೆಯಲ್ಲಿ ಅಲ್ಲಿ ನೀರಾವರಿಯ ಸಮಸ್ಯೆ ಎದುರಾಗುತ್ತೆ. ಕುಡಿಯೋ ನೀರಿನ ಸಮಸ್ಯೆ ಕೂಡ ಅಲ್ಲಿ ಅನುಭವಿಸ್ತಾರೆ ಅಲ್ಲಿನ ಜನರು. ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥದ್ದೇ ಈ ಒಂದು ಯೋಜನೆಯ ಉದ್ದೇಶ. ಹಾಗೂ ಆ ಪ್ರದೇಶದಲ್ಲಿ ಏನು ಅಂತರ್ಜಲದ ಮಟ್ಟ ಕುಸಿದಿದೆಯೋ ಅಲ್ಲಿಗೆ ಈ ಒಂದು ಕಾವೇರಿ ನೀರನ್ನು ಹರಿಸುವ ಮೂಲಕ ಅಲ್ಲಿನ ಅಂತರ್ಜಲ ಮಟ್ಟವನ್ನು ಕೂಡ ಏರಿಸುವಂತಹ ಒಂದು ಪ್ರಕ್ರಿಯೆ ಕೂಡ ಇದಾಗಿರುತ್ತದೆ. ಹೀಗಾಗಿ ಯೋಜನೆಯ ವಿಚಾರಕ್ಕೆ ಬಂದಾಗ ಇದೊಂದು ಜನೋಪಕಾರಿ ಯೋಜನೆಯಂತೆ ಕಾಣುತ್ತೆ. ಆದರೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಈಗಾಗಲೇ ಕಾವೇರಿ ನದಿ ಹಂಚಿಕೆಯ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಮತ್ತು ವಿವಾದಗಳು ಇರುವ ಕಾರಣ ತಮಿಳುನಾಡು ಸರ್ಕಾರ ಕೈಗೊಂಡಿರುವ ಈ ಒಂದು ಕ್ರಮದ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಿವೆ. ಯಾಕಂದ್ರೆ ಯಾವುದೇ ನದಿ ತಿರುವು ಯೋಜನೆಯಂತ ಮುನ್ನೆಲೆಗೆ ಯಾವುದೇ ನದಿ ತಿರುವು ಯೋಜನೆ ಮುನ್ನೆಲೆಗೆ ಬಂದಾಗ ಪರಿಸರಾಸಕ್ತರ, ವಿಜ್ಞಾನಿಗಳ ಮತ್ತು ನದಿ ನೀರನ್ನು ಹಂಚಿಕೊಳ್ಳುತ್ತಿರುವಂತಹ ರಾಜ್ಯಗಳ ನಡುವೆ ಒಂದು ಆಕ್ಷೇಪ ಮತ್ತು ಅದರ ಬಗ್ಗೆ ಒಂದು ವಿರೋಧ ವ್ಯಕ್ತವಾಗುವಂಥದ್ದು ಸಾಮಾನ್ಯ. ಹೀಗಾಗಿ ಈ ಒಂದು ಕಾವೇರಿ ವೆಂಗೈ ಮತ್ತು ಗುಂಡಾರ ನದಿಗಳ ಯೋಜನೆ ಅಂದ್ರೆ ಜೋಡಣೆಯ ಯೋಜನೆ ಏನಿದೆಯೋ ಅದು ಈಗ ಹೊಸ ಸ್ವರೂಪವನ್ನ ಪಡೆದುಕೊಳ್ಳಲು ಆರಂಭ ಆಗಿದೆ. ವೀಕ್ಷಕರೇ, ಈ ಯೋಜನೆ ಸುಮಾರು 262 ಕಿಲೋಮೀಟರ್ ಉದ್ದದ ಒಂದು ಕಾಲುವೆಯನ್ನು ನಿರ್ಮಿಸುವಂತ ಯೋಜನೆ ಆಗಿರುತ್ತದೆ. ಅದು ಕಾವೇರಿ, ಸೌತ್ ವೆಲ್ಲಾರ್, ವೆಂಗೈ ಮತ್ತು ಗುಂಡಾರು ನದಿಗಳ ನಡುವೆ ಈ ನೀರು ಹರಿದು ಹೋಗುತ್ತೆ. ಪ್ರಮುಖವಾಗಿ 6,000 ಕ್ಯೂಸೆಕ್ ಅಂದ್ರೆ 45 TMC ಹೆಚ್ಚುವರಿ ನೀರು ನಮ್ಮಲ್ಲಿದೆ ಅನ್ನುವಂತಹ ಮಾತನ್ನ ತಮಿಳುನಾಡು ಏನು ಹೇಳ್ತಿದೆಯೋ ಆ ನೀರನ್ನ ಈ ಕಾಲುವೆ ಮೂಲಕ ಆ ನದಿಗಳಿಗೆ ಹರಿಸುವಂತದ್ದೇ ಪ್ರಮುಖ ಯೋಜನೆ ಆಗಿರುತ್ತದೆ. ಒಟ್ಟು ಯೋಜನೆಗೆ ಅಂದಾಜು 14,400 ಕೋಟಿ ರೂಪಾಯಿ ವೆಚ್ಚವನ್ನು ಅಂದಾಜಿಸಲಾಗಿದೆ. ಅದನ್ನ ಬಜೆಟ್ ನಲ್ಲಿ ಪ್ರಕಟ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಶಿವಗಂಗೈ, ರಾಮನಾಥಪುರಂ, ವಿದುರನಗರ ಮತ್ತು ಇನ್ನಿತ್ಯಾದ ದಕ್ಷಿಣ ಭಾಗದಲ್ಲಿರುವಂತಹ ಒಂದು ಪ್ರದೇಶ ತಮಿಳುನಾಡಿನ ಈ ಪ್ರದೇಶಗಳ ಜನರಿಗೆ ಕುಡಿಯುವ ನೀರನ್ನು ಕಲ್ಪಿಸುವಂತಹ ಮತ್ತು ಅಲ್ಲಿನ ಅಂತರ್ಜಲವನ್ನು ಏರಿಸುವಂತಹ ಒಂದು ಬೃಹತ್ ಉದ್ದೇಶದ ಯೋಜನೆ ಕೂಡ ಇದಾಗಿದೆ. ವೀಕ್ಷಕರೇ, ಇಲ್ಲಿ ಪ್ರಮುಖವಾಗಿ ವಿವಾದ ಏನು ಅಂತ ನಾವು ಹೇಳೋದಾದ್ರೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಮೇಕೆದಾಟು ಯೋಜನೆಯನ್ನ ರೂಪಿಸುವ ಬಗ್ಗೆ ಅತ್ಯಂತ ಹೆಚ್ಚು ಪರಿಣಾಮಕಾರಿ ಮತ್ತು ಅತ್ಯಂತ ಗಂಭೀರ ಯೋಚನೆಗಳನ್ನ ಮಾಡ್ತಾ ಇದೆ. 2018ರಲ್ಲಿ ಒಂದು ಅಂದಾಜು ಮಾಡಿರುವಂತಹ ಈ ಯೋಜನೆಗೆ 2 ಬಾರಿ ಅಂದ್ರೆ ಮೂಲ DPR ಸೇರಿದಂತೆ 2 ಪರಿಷ್ಕೃತ DPR 2 ಬಾರಿ DPR ಸಲ್ಲಿಕೆ ಮಾಡಲಾಗಿದೆ.
ಮತ್ತು ಅದು ಅಲ್ಲಿಂದ ಕೇಂದ್ರದಿಂದ ಅದು ವಾಪಸ್ ಕೂಡ ಬಂದಿದೆ. ಯಾಕಂದ್ರೆ ಅಲ್ಲಿನ ಕೆಲವು ಅಂಶಗಳು, ಕರ್ನಾಟಕ ಕೊಟ್ಟಿರುವಂತಹ ಕೆಲವು ಅಂಶಗಳು ಒಂದು ಕಾವೇರಿ ನದಿ ನೀರು ಅಂದ್ರೆ ನ್ಯಾಯಾಧಿಕರಣ ಏನಿದೆಯಲ್ಲ, ಹಂಚಿಕೆ ನ್ಯಾಯಾಧಿಕರಣ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಅದಕ್ಕೆ ಪೂರಕವಾಗಿಲ್ಲ ಅನ್ನುವಂತಹ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ವಾಪಸ್ ಕಳಿಸಿದೆ. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರ ಮೇಕೆದಾಟು ಯೋಜನೆ ಮೂಲಕ 70 TMC ನೀರನ್ನು ಸಂಗ್ರಹಿಸಿ, ಅಂದ್ರೆ ತನ್ನ ಪಾಲಿನ 70 TMC ನೀರನ್ನು ಸಂಗ್ರಹಿಸಿ ಅದನ್ನು ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಗೆ ಬಳಸುವಂತ ಎಲ್ಲ ಒಂದು ಆಲೋಚನೆಗಳನ್ನು ಮಾಡ್ತಾ ಇದೆ ಮತ್ತು ಅದರ ಕಾರ್ಯಗತ ಕೂಡ ಕೊಂಡಿದೆ. ಆದರೆ ಈ ಯೋಜನೆಗೆ ತಮಿಳುನಾಡು ಸರ್ಕಾರ ಸತತವಾಗಿ ವಿರೋಧ ವ್ಯಕ್ತ ಮಾಡ್ತಾ ಇದೆ. ಅಂದ್ರೆ ಅಲ್ಲಿನ ಎಲ್ಲಾ ಪ್ರತಿನಿಧಿಗಳು, ಸರ್ಕಾರ ಮಾತ್ರ ಅಲ್ಲ, ಅಲ್ಲಿನ ಎಲ್ಲಾ ಜನಪ್ರತಿನಿಧಿಗಳು ಡೆಲ್ಲಿ ಮಟ್ಟದಲ್ಲಿ ಇದನ್ನ ಹೋರಾಟವನ್ನು ಮಾಡ್ತಿದ್ದಾರೆ. ಎರಡೆರಡು ಬಾರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಒಂದು ಯೋಜನೆಗೆ ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬಾರ್ದು, ಕೊಟ್ರೆ ಅಂದ್ರೆ ನಾವು ಕೆಳ ಭಾಗದಲ್ಲಿರುವಂತಹ ರಾಜ್ಯ, ನದಿ ಹರಿದು ಬರುವಂತಹ ಕೆಳಭಾಗದಲ್ಲಿರುವಂತಹ ರಾಜ್ಯ, ನಮಗೆ ಬರುವಂತಹ ನೀರಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಆಕ್ಷೇಪಗಳನ್ನು ಎತ್ತಿ ಈ ಮೇಕೆದಾಟು ಯೋಜನೆ ನಡೀಲೇಬಾರದು ಅನ್ನುವಂತಹ ಒಂದು ತೀವ್ರ ಹೋರಾಟವನ್ನು ಶುರು ಮಾಡಿದೆ ವೀಕ್ಷಕರೇ. ಹೀಗಾಗಿ ಇಲ್ಲಿ ದ್ವಂದ್ವ ನೀತಿ ಏನು ಅಂತ ಅನಿಸೋದಂದ್ರೆ, ಕರ್ನಾಟಕಕ್ಕೆ ಕುಡಿಯುವ ನೀರಿನ ಯೋಜನೆ ಒಂದು ಮೇಕೆದಾಟು ಆಗಿರುವಾಗ ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ತಮ್ಮ ಪಾಲಿನ ಹೆಚ್ಚುವರಿ ನೀರನ್ನು ಸಂಗ್ರಹಿಸಿ ಅದನ್ನು ಬೇರೆ ಕಡೆ ಕುಡಿಯುವ ನೀರಿಗಾಗಿ ಹರಿಸ್ತೇವೆ ಅನ್ನುವಂತಹ ಈ ದ್ವಂದ್ವ ನೀತಿ ಇದೆಯಲ್ಲ, ಇದರ ಬಗ್ಗೆ ಕರ್ನಾಟಕದ ಕೆಲವು ವಿಜ್ಞಾನಿಗಳು ಅಂದ್ರೆ ಜಲಮೂಲ ತಜ್ಞರು ಅವರು ಆ ಬಗ್ಗೆ ಬಹಳ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಈ ರೀತಿ ಆಗುವಂಥದ್ದು ಸರಿಯಲ್ಲ. ಯಾಕಂದ್ರೆ ಎರಡೂ ರಾಜ್ಯಗಳ ನಡುವೆ ನ್ಯಾಯಾಧಿಕರಣ ಇದೆ ಮತ್ತು ಕೆಲವು ನಿರ್ಧಾರಗಳನ್ನ ಈಗಾಗಲೇ ಪ್ರಕಟಿಸಿದೆ ಈ ಕುರಿತಾಗಿ ನೀರು ಹಂಚಿಕೆ ವಿಚಾರದಲ್ಲಿ. ಹಾಗಾಗಿ ಒಂದು ಆ ಹಂಚಿಕೆಯನ್ನ ಹೊರತುಪಡಿಸಿ ಹೆಚ್ಚುವರಿ ಯೋಜನೆ ಏನಾದರೂ ಮಾಡೋದಾದ್ರೆ ಅದಕ್ಕೆ ನೆರೆಯ ರಾಜ್ಯದ ಅನುಮತಿ ಬೇಕಾಗುತ್ತೆ ಮತ್ತು ಮಾಡೋದು ಕೂಡ ಸರಿಯಲ್ಲ ಅನ್ನುವಂತಹ ಒಂದು ಹೇಳಿಕೆಗಳು ಕೂಡ ಈಗ ಮುನ್ನೆಲೆಗೆ ಬರ್ತಿದ್ವು ವೀಕ್ಷಕರು. ಹೀಗಾಗಿ ತಮಿಳುನಾಡು ಸರ್ಕಾರ ಈ ಒಂದು ಯೋಜನೆ ವಿಚಾರಕ್ಕೆ ಬಂದಾಗ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಿದೆ ಅನ್ನುವಂತಹ ಮಾತುಗಳು ಕೇಳಿ ಬರುತ್ತವೆ. ಹಾಗಾಗಿ ಒಂದು ವೇಳೆ ಅವರು ಆ ಯೋಜನೆಯನ್ನ ತಮಗೆ ಕುಡಿಯುವ ನೀರು ಉಳಿಸುವ ಮತ್ತು ಅದನ್ನ ಹರಿಸುವ ಯೋಜನೆ ಅಂತ ಹೇಳ್ಕೊಂಡೇನಾದ್ರೂ ಮುನ್ನೆಲೆಗೆ ಬಂದ್ರೆ ಕರ್ನಾಟಕ ಖಂಡಿತವಾಗಿಯೂ ಮೇಕೆದಾಟು ಯೋಜನೆಯನ್ನ ಇದೇ ಒಂದು ತಾರ್ಕಿಕ ಒಂದು ಹೇಳಿಕೆಗಳ ಮೂಲಕ ಖಂಡಿತವಾಗಿ ಕೇಂದ್ರ ಸರ್ಕಾರದ ಮೂಲಕ ತೆಗೆದುಕೊಂಡು ಎಲ್ಲ ಸಾಧ್ಯತೆಗಳು ವೀಕ್ಷಕರು. ಇನ್ನು ಕೆಲವು ತಾಂತ್ರಿಕ ಅಂಶಗಳನ್ನ ನಾವು ಈ ಬಗ್ಗೆ ನೋಡೋದು ಅತ್ಯವಶ್ಯಕ. ಯಾಕಂದ್ರೆ ನಾವು ಕೇವಲ ರಾಜಕೀಯ ದೃಷ್ಟಿಯಿಂದ ಮಾತ್ರ ಇದನ್ನ ನಾವು ಪ್ರತಿ ಸಲವೂ ಒಂದು ಹೋಲಿಕೆ ಮಾಡ್ತೇವೆ ಮತ್ತು ಗಮನಿಸ್ತೇವೆ. ಆದ್ರೆ ಕೆಲವು ತಾಂತ್ರಿಕ ಅಂಶಗಳು ಕೂಡ ಇದೆ. ಯಾಕಂದ್ರೆ ಇದು ಈ ಒಂದು ವ್ಯಾಜ್ಯ ಏನಿದೆಯೋ 100 ವರ್ಷಗಳಷ್ಟು ಹಳೆಯದಾದ ವ್ಯಾಜ್ಯ. ಅಂದ್ರೆ ತಮಿಳುನಾಡಿಗೆ ನೀರರಿಸುವಂತ ವಿಚಾರದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ 100 ವರ್ಷಗಳಿಂದ ವ್ಯಾಜ್ಯ ನಡೀತಾ ಇದೆ. ಆದರೆ ಈ 100 ವರ್ಷಗಳ ಅಂತರದಲ್ಲಿ ಮುಂಗಾರು ಮಳೆಯ ಒಂದು ವ್ಯತ್ಯಾಸ ಸಾಕಷ್ಟಾಗಿದೆ. ನಾವು 1-2 ದಶಕದ ಹಿಂದೆ ಕರ್ನಾಟಕದ ಈ ಏನು ಕಾವೇರಿ ಕೊಳ್ಳದ ಪ್ರದೇಶದಲ್ಲಿ ಹರಿಯುತ್ತಿದ್ದ ಮಳೆಯ ಪ್ರಮಾಣ ಈಗ ಸಂಪೂರ್ಣವಾಗಿ ಕಡಿಮೆ ಆಗಿದೆ. ಹೀಗಾಗಿ ಆ ಲೆಕ್ಕಾಚಾರವನ್ನು ಇಟ್ಕೊಂಡು ಈಗೇನಾದರೂ ನಮಗೆ ಇಷ್ಟು ನೀರು ಬರ್ತಾ ಇದೆ, ಹೆಚ್ಚುವರಿ ನೀರಿದೆ ಅನ್ನುವಂಥದ್ದು ಹೇಳಿಕೆಗಳು ಏನಿದಾವೋ ಅದು ಸರಿಯಾಗೋದಿಲ್ಲ. ಹೀಗಾಗಿ ತಾಂತ್ರಿಕ ವೈಫಲ್ಯ ಮೊದಲಾಗಿ ಅಲ್ಲಿ ಕಾಣ್ತಾ ಇದೆ. ಇನ್ನೊಂದು ತಾಂತ್ರಿಕ ವೈಫಲ್ಯ ಏನಂದ್ರೆ, ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ವಿರೋಧ ಮಾಡ್ತಾನೆ ಇದೆ. ಆದ್ರೆ ಏನಾದರೂ ಅವರಿಗೆ ನಮ್ಮಲ್ಲಿ ಹೆಚ್ಚುವರಿ ನೀರಿದೆ, ಪ್ರವಾಹ ಬರ್ತದೆ ಅಂತ ಏನು ಹೇಳ್ತಾರಲ್ಲ, ಅದನ್ನು ಉಳಿಸ್ಕೊಳ್ಳೋಕ್ಕೆ ಅವರ ಹತ್ರ ಬೇರೆ ಯಾವುದೇ ಅಣೆಕಟ್ಟುಗಳಿಲ್ಲ. ಮೇಟೂರು ಒಂದು ಅಣೆಕಟ್ಟನ್ನು ಬಿಟ್ರೆ ಅವರು ಹೆಚ್ಚುವರಿ ನೀರನ್ನು ಸಂಗ್ರಹಿಸಿಕೊಳ್ಳೋದಕ್ಕೆ ಮತ್ತು ಬಳಸೋದಿಕ್ಕೆ, ಅದನ್ನು ಉಳಿಸೋದಿಕ್ಕೆ ಯಾವುದೇ ಒಂದು ಡ್ಯಾಮ್ ಅನ್ನು ನಿರ್ಮಿಸಿಲ್ಲ. ಹೀಗಾಗಿ ಕ್ಯಾಪ್ಟನ್ ರಾಜಾರಾಮ್ ಅಂದ್ರೆ ನೀರಾವರಿ ತಜ್ಞರಾಗಿರುವಂತಹ ಅವರು ಕ್ಯಾಪ್ಟನ್ ರಾಜಾರಾಮ್ ಅವರು ಹೇಳುವ ಪ್ರಕಾರ ತಮಿಳುನಾಡು ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಸತತವಾಗಿ ಒಂದು ಡ್ಯಾಮ್ ಅನ್ನ ಡಿಪೆಂಡ್ ಆಗಿ ಕರ್ನಾಟಕದ ಯೋಜನೆಗಳ ವಿಚಾರಕ್ಕೆ ಬಂದಾಗ ನಾವು ನಮ್ಮಲ್ಲಿ ಇಷ್ಟೇ ನೀರಿರೋದು ಅನ್ನೋ ಅಂಶವನ್ನು ತೋರಿಸುವ ಮೂಲಕ ಒಟ್ಟು ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರೆ ಮತ್ತು ಅನಗತ್ಯವಾಗಿ ಈ ಬಗ್ಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ವೀಕ್ಷಕರೇ. ಯಾವುದೇ ಒಂದು ವ್ಯಾಜ್ಯ ಬಂದರೆ ಒಂದು ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂತ ಒಂದು ದೊಡ್ಡ ಕ್ವಶನ್ ಇರುತ್ತೆ. ಅಂದರೆ ಎಲ್ಲ ಶುರು ಮಾಡಲಿಕ್ಕೆ ಏನು ನಿಮ್ಮ ಕಥೆಗಳು ಏನು, ಯಾವುದ್ರ ಮೇಲೆ ನಾವು ತೀರ್ಮಾನ ಕೊಡಬೇಕು ಅಂತ ಟ್ರಿಬ್ಯುನಲ್ ಕೇಳುತ್ತೆ. ಅದನ್ನು ಇಶ್ಯೂ ಫ್ರೇಮ್ ಮಾಡ್ತಾರೆ. 50 ಇಶ್ಯೂ ಫ್ರೇಮ್ ಮಾಡಿದ್ರು ಟ್ರಿಬ್ಯುನಲ್ ಇದು ಕಾವೇರಿಗೆ. 50ನೇ ಇಶ್ಯೂ ಏನು ಹೇಳುತ್ತೆ, ಕಮ್ಮಿ ಮಳೆ ಬಂದ ಅಂದರೆ ಇಂಥ ವರ್ಷ ಏನು ಮಾಡಬೇಕು, ಹೇಗೆ ನೀರನ್ನ ಸಮರ್ಪಕವಾಗಿ ಉಪಯೋಗಿಸ್ಬೇಕು, ಯಾರ್ಯಾರಿಗೆ ಎಷ್ಟು ಹಂಚಬೇಕು. ಅದೇ ಸರ್ಪ್ಲಸ್ ವಾಟರ್ ಬಂದಾಗ, ಜಾಸ್ತಿ ಮಳೆ ಬಂದಾಗ ಆ ಸರ್ಪ್ಲಸ್ ನೀರನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಇಶ್ಯೂ ನಂಬರ್ 15. ಅದು ಟ್ರಿಬ್ಯುನಲ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ವರೆಗೂ ಇದೆ, ಟ್ರಿಬ್ಯುನಲ್ಲೂ ಇದೆ. 50ನೇ ಇಶ್ಯೂ ಇದು. ಏನು ಮಾಡಿದರು ಬುದ್ಧಿವಂತರು ಟ್ರಿಬ್ಯುನಲ್ನವರು, ಡಿಫಿಸಿಟ್ ಬಂದಾಗ ಏನು ಮಾಡಬೇಕು ಅಂತ ಹೇಳಿಬಿಟ್ರು. ಪ್ರಪೋರ್ಷನೇಟ್ಲಿ ಶೇರ್ ಮಾಡಿ, ಸುಲಭ ಆಗಿತ್ತು ಅದು. ಸರ್ಪ್ಲಸ್ ಬಂದಾಗ ಏನು ಮಾಡಬೇಕು, ಬಾಯಿ ಮುಚ್ಕೊಂಬಿಟ್ರು.
ಅವರು ಬಾಯಿ ಮುಚ್ಕೊಂಡ್ರು. ಸರಿ ಸ್ವಾಮಿ, ನಮ್ಮ ಅಡ್ವೊಕೇಟ್ಗಳು ನಮ್ಮ ರಾಜ್ಯನ ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ, ಅವ್ರೇನು ಮಾಡ್ತಾಯಿದ್ರು? ಕಡ್ಬಿಟ್ಕೊಂಡಿದ್ರ? ಯಾಕೆ ತೀರ್ಮಾನ ಕೊಡಲಿಲ್ಲ ಸ್ವಾಮಿ? ನಿಲ್ಲಿಸ್ಬೇಕಾಗಿತ್ತು ಅವ್ರನ್ನ. ದಯವಿಟ್ಟು ಓದಿ, ಏನಿದೆ ಇಶ್ಯೂ. 2 ಪೋರ್ಷನ್ ಇದೆ, ಒಂದು ಪೋರ್ಷನ್ಗೆ ಡಿಸಿಷನ್ ಕೊಟ್ರಿ, ಇನ್ನೊಂದು ಪೋರ್ಷನ್ ದಯವಿಟ್ಟು ಡಿಸಿಷನ್ ಕೊಡಿ. ಇನ್ನು ಈ ವಿಚಾರಕ್ಕೆ ಬಂದಾಗ ನಾವು ಪರಿಸರ ಮತ್ತು ಸೂಕ್ಷ್ಮ ಈ ವಿಚಾರಗಳು ಕೂಡ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ, ಮತ್ತು ಈ ಕಾರ್ಯ ಸಾಧ್ಯತೆ ಬಗ್ಗೆ, ಅಂದ್ರೆ ಈ ನದಿ ಜೋಡಣೆಯಂತ ಯೋಜನೆಗಳ ಬಗ್ಗೆ ನಾವು ಚರ್ಚೆ ನಡೆಸುವಾಗ ಇದು ಎಷ್ಟು ಸರಿ ಮತ್ತು ಪರಿಸರಕ್ಕೆ ಪೂರಕ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಮುನ್ನೆಲೆಗೆ ತೆಗೆದುಕೊಳ್ಳುವುದು ಅತ್ಯಗತ್ಯ. ನಾವು ಒಂದು ವರದಿ IISc ಅಂದ್ರೆ ಭಾರತೀಯ ವಿಜ್ಞಾನ ಸಂಸ್ಥೆ ವಿಜ್ಞಾನ ಕೇಂದ್ರದ ಸೆಂಟರ್ ಆಫ್ ಇಕಲಾಜಿಕಲ್ ಸೈನ್ಸ್ ಅಂತದ ಅಲ್ಲಿನ ವಿಜ್ಞಾನಿಯಾಗಿದ್ದಂತಹ ಡಾಕ್ಟರ್ TV ರಾಮಚಂದ್ರ ಅವರು ಒಂದು ವರದಿಯನ್ನ ಅವರು ಸಿದ್ಧಪಡಿಸ್ತಾರೆ. ಆ ವರದಿಯಲ್ಲಿ ಸಾಕಷ್ಟು ಅಂಶಗಳನ್ನ ನಾವು ಗಮನಿಸಬಹುದು. ಅವರ ಪ್ರಕಾರ ನದಿ ಜೋಡಣೆ ಅನ್ನುವಂತ ಏನು ಯೋಜನೆಗಳಿದಾವಲ್ಲ, ಅದು ಸಂಪೂರ್ಣವಾಗಿ ಅವೈಜ್ಞಾನಿಕ, ಇದು ಪರಿಸರಕ್ಕೆ ಪೂರಕ ಅಲ್ಲ, ಮತ್ತು ಅದಕ್ಕಿಂತ ಹೆಚ್ಚಾಗಿ ಮಾರಕ ಅನ್ನುವಂತಹ ಒಂದು ಮಾತನ್ನ ಅವರು ಆ ಸಂಶೋಧನೆಯಲ್ಲಿ ಹೇಳ್ತಾರೆ. ಅಂದ್ರೆ ಮೊದಲಾಗಿ ಅವರು ಎತ್ತಿಕೊಂಡಿರುವ ಅಂಶ ಏನಂದ್ರೆ, ಹೆಚ್ಚುವರಿ ನೀರು ನಾವು ಬಳಸ್ತೇವೆ ಅನ್ನುವಂತಹ ಏನು ಮಾತನ್ನು ತಮಿಳುನಾಡು ಸರ್ಕಾರ ಈಗ ಹೇಳ್ತಿದ್ವಿ, ಅಥವಾ ಬೇರೆ ನದಿ ಜೋಡಣೆ ಯೋಜನೆ ಬಂದಾಗ ಕರ್ನಾಟಕ ಸರ್ಕಾರವು ಸಾಕಷ್ಟು ಬಳಿ ಹೇಳಿದೆ. ನಾವು ಈಗಾಗಲೇ ಗಮನಿಸಿದಂಗೆ ಎತ್ತಿನೋಡ ಯೋಜನೆ ಏನಿದೆಯೋ ನೇತ್ರಾವತಿಯಿಂದ ನದಿ ತಿರುಗಿಸುವಂಥದ್ದು, ಆಮೇಲೆ ವರದಾ ಬೇಡ್ತಿ ನದಿ ಜೋಡಣೆ ವಿಚಾರದಲ್ಲಿ ಚರ್ಚೆಗಳು ನಡೀತಾ ಇದೆ. ಇನ್ನು ಮಹದಾಯಿ ಯೋಜನೆಯಲ್ಲಿ ಕಳಸಾ ಬಂಡೂರಿ ಅದು ಕೂಡ ಒಂದು ನದಿ ಜೋಡಣೆ ಅಂತ ಯೋಜನೆಗಳೇ. ಈ ಎಲ್ಲ ಯೋಜನೆಗಳು ಕೂಡ ತಪ್ಪು ಒಂದು ಕಲ್ಪನೆ ಅನ್ನುವಂಥ ಮಾತನ್ನು ಅವರ ತಮ್ಮ ಸಂಶೋಧನೆಯಲ್ಲಿ ಹೇಳ್ತಾರೆ. ಅಂದ್ರೆ ಹೆಚ್ಚುವರಿ ನೀರು ಅನ್ನುವಂಥದ್ದು ಇಲ್ಲ, ಯಾಕಂದ್ರೆ ನದಿ ಅದರ ಪಾಡಿಗೆ ನೈಸರ್ಗಿಕವಾಗಿ ಹರಿಯುವಂಥದ್ದು, ಆ ನೈಸರ್ಗಿಕವಾಗಿ ಹರಿಯುವಷ್ಟು ನೀರು ಹರಿಲೇಬೇಕು, ಮತ್ತು ಅಲ್ಲಿ ಅದನ್ನ ಲೆಕ್ಕಾಚಾರ ಮಾಡೋಕ್ಕಾಗಲ್ಲ, ಇದು ಹೆಚ್ಚುವರಿ ನೀರು ಅನ್ನುವಂಥದ್ದು ವಾದನೆ ಸುಳ್ಳು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಪ್ರಮುಖವಾಗಿ ಅವರು ಘಟ್ಟ ಪ್ರದೇಶದ ವಿನಾಶದ ಬಗ್ಗೆನೂ ಮಾತಾಡ್ತಾರೆ ಆ ಒಂದು ಸಂಶೋಧನೆಯಲ್ಲಿ. ಅಂದ್ರೆ ನದಿಯನ್ನೆಲ್ಲ ತಿರುವು ಮಾಡಲಿಕ್ಕೆ ಮತ್ತೆ ಅದನ್ನ ನೀರನ್ನ ಕಾಲುವೆಗಳ ಮೂಲಕ ಹರಿಸಕ್ಕೆ ಏನಾದರೂ ಅಗೆತ ಮಾಡುವಂಥದ್ದು, ಮತ್ತೆ ಒಂದು ಪರಿಸರಕ್ಕೆ ವಿರೋಧವಾಗಿ ಅದನ್ನು ತಿರುಗಿಸುವಂಥ ಯೋಜನೆಗಳೇನಿದೆಯೋ ಅದು ಖಂಡಿತವಾಗಿಯೂ ಪರಿಸರಕ್ಕೆ ಮಾರಕ ಅಂತ ಹೇಳ್ತಾರೆ. ಮತ್ತೆ ಈಗ ಏನು DPRಗಳೇನು ಕೊಡ್ತಾರಲ್ಲ, ಈಗ ತಮಿಳುನಾಡು ಸರ್ಕಾರ ಏನಾದರೂ ಈ ನದಿ ಜೋಡಣೆ ಮಾಡಬೇಕಾದ್ರೆ ಒಂದು DPR ವಿಸ್ತೃತ ವರದಿ ಕೊಡಲೇಬೇಕು, ಯೋಜನಾ ವರದಿಯನ್ನು ಕೊಡಲೇಬೇಕು. ಆ ಯೋಜನಾ ವರದಿಯಲ್ಲಿ ಕಪೋಲಕಲ್ಪಿತ ಸಂಗತಿಗಳಿರ್ತವೆ, ಯಾವುದು ಪೂರಕ ಮತ್ತು ವಾಸ್ತವಕ್ಕೆ ಹತ್ತಿರವಾಗಿರುವಂತಹ ಇರಲ್ಲ ಅನ್ನುವಂಥ ಮಾತನ್ನು ಅವರು ಸಂಶೋಧನೆ ಹೇಳ್ತಾರೆ. ಕೇವಲ ಅಷ್ಟೇ ಒಂದು ಆಕ್ಷೇಪ ವ್ಯಕ್ತ ಮಾಡಿಸಿ ಬಿಡೋದಿಲ್ಲ, ಅವರು ಅದಕ್ಕೆ ಪರಿಹಾರ ಕೂಡ ಹೇಳ್ತಾರೆ. ಈ ನದಿ ಜೋಡಣೆ ವಿಚಾರಕ್ಕೆ ಬಂದಾಗ ಮೂಲ ನದಿಗಳಿಗೆ ಕುತ್ತು ತರಬಾರದು, ಅದು ಅದರ ಪ್ರಕಾರನೇ ಹರಿಬೇಕು. ನದಿಗೆ ಒಂದು ಏನು ಹರಿವಿನ ಮಾರ್ಗ ಏನಿದೆಯೋ ಆ ಮಾರ್ಗದಲ್ಲೇ ಅದು ಹರ್ಕೊಂಡು ಹೋಗ್ಬೇಕು. ಹಾಗಾಗಿ ಅದನ್ನ ಯಾವತ್ತೂ ಅದನ್ನ ಕುತ್ತು ತರಬಾರ್ದು, ಅದರ ದಾರಿಗೆ ಅಡ್ಡ ಬರಬಾರ್ದು ಅನ್ನುವಂಥ ಒಂದು ಪರ್ಯಾಯ ಒಂದು ಯೋಚನೆಯನ್ನು ಹೇಳ್ತಾರೆ. ಜೊತೆಗೆ ನದಿ ಜೋಡಣೆಗಿಂತ ಈಗ ಸ್ಥಳೀಯವಾಗಿ ಲಭ್ಯವಿರುವಂತಹ ಜಲಮೂಲಗಳೇನಿದೆ, ಕೆರೆ ಮತ್ತೆ ಈ ಒಂದು ಕೆರೆ ಕಟ್ಟೆಗಳು, ಏನು ಸಣ್ಣ ಪುಟ್ಟ ತೊರೆಗಳೇನೆಲ್ಲ ಇದಾವೋ ಅವುಗಳನ್ನ ಸಂಪದ್ಭರಿತವನ್ನಾಗಿ ಮಾಡೋದು, ಅದನ್ನು ಯಾವ ಕಾರಣಕ್ಕೂ ವಿನಾಶಕ್ಕೆ ಒಳಪಡಿಸದೆ ಸಂಪೂರ್ಣವಾಗಿ ಸಂಪದ್ಭರಿತವಾಗಿ ಮಾಡಿದರೆ ಮಳೆ ನೀರು ಕೊಯ್ಲು ಮೂಲಕ, ಅಂದ್ರೆ ಬಂದಿರುವ ಮಳೆಯ ನೀರನ್ನು ಸಂಗ್ರಹಿಸುವ ಗರಿಷ್ಠ ಪ್ರಮಾಣದಲ್ಲಿ ಸಂಗ್ರಹಿಸುವಂಥ ಯೋಜನೆಗಳನ್ನು ಕೈಗೆತ್ಕೊಂಡ್ರೆ ಈ ನದಿ ತಿರುವು ಯೋಜನೆಯಂಥ ಅವೈಜ್ಞಾನಿಕ ಯೋಜನೆಗಳು ಬರುವ ಅವಶ್ಯಕತೆನೇ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಕೆರೆ ಕುಂಟೆಗಳಿಗೆ ಹೆಚ್ಚಿನ ನೀರನ್ನು ಹರಿಸುವಂಥದ್ದು ಬೇರೆ ನದಿಯಿಂದ ತಿರುಗಿಸಿ ಅಂತಲ್ಲ, ಈಗ ಭೂಮಿಯ ಮೇಲ್ಮಟ್ಟದಲ್ಲಿ ಬೀಳುವ ನೀರನ್ನು ಅಲ್ಲಿಗೆ ಕೆರೆ ಕುಂಟೆಗಳಿಗೆ ಹರಿಸಿ ಅಲ್ಲಿ ಸಂಗ್ರಹ ಆಗುವಂತೆ ಮಾಡುವಂಥ ಒಂದು ಯೋಜನೆ ಕೂಡ ಅದಾಗಿರ್ತದೆ ಅಂತ ಅವರು ಹೇಳ್ತಾರೆ ತಮ್ಮ ಇದರಲ್ಲಿ. ಹೀಗಾಗಿ ವಿಜ್ಞಾನಿಗಳ ಪ್ರಕಾರ ಈ ನದಿ ತಿರುವು ಅನ್ನುವಂಥ ಯೋಜನೆ ಕೂಡ ತಪ್ಪು. ಹಾಗಾಗಿ ಈ ತಮಿಳುನಾಡು ಕೈಗೆತ್ತಿಕೊಂಡಿರುವಂಥ ಯೋಜನೆ ಬಗ್ಗೆ ಆ ವಿಚಾರದಲ್ಲೂ ಕೂಡ ಕರ್ನಾಟಕಕ್ಕೆ ಆಕ್ಷೇಪ ಎತ್ತೋದಕ್ಕೆ ಎಲ್ಲ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಕಾವೇರಿ ನದಿಯ ಅರಿವಿನ ಒಂದು ದಾರಿಯನ್ನೇ ಬದಲಾಯಿಸುವಂಥದ್ದು ಒಂದು ಹಂತದಲ್ಲಿ ಪರಿಸರ ಮತ್ತು ಬೇರೆ ಬೇರೆ ರೀತಿಯ ಆಕ್ಷೇಪಗಳಿಗೆ ಕಾರಣ ಆಗಬಹುದು. ವೀಕ್ಷಕರೇ, ಈಗ ಕಾವೇರಿ 3 ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರ ಇದು. ಕರ್ನಾಟಕ, ತಮಿಳುನಾಡು ಮತ್ತು ಪಾಂಡಿಚೇರಿ. ಇದು ಲೋಯರ್ ರೈಪೇರಿಯನ್ ಸ್ಟೇಟು ಮತ್ತು ಕಾವೇರಿದು ಅವರಿಗೆ 177.25 TMC ಏನು ಅವರಿಗೆ ಅಲೋಕೇಶನ್ ಆಗೋಗಿದೆ, ಅದೆಲ್ಲ ಕೊಟ್ಟ ಮೇಲೇನೂ ಉಳಿದಂಥ ಎಕ್ಸಸ್ ರೈನ್ಫಾಲನ್ನು, ಅಂದರೆ ನಮ್ಮ ಕರ್ನಾಟಕದಲ್ಲಿ ಏನಾದರೂ ವಾರ್ಷಿಕ ಮಳೆಯ ಪ್ರಮಾಣ ಜಾಸ್ತಿಯಾಗಿ ಅವರು ಕೊಡೋದಕ್ಕಿಂತ ಹೆಚ್ಚು ನಮಗೆ ಉಳಿತಾಯ ಆದರೆ ಅದನ್ನು ನಾವಿಲ್ಲಿ ಬಳಸ್ಕೊಳ್ಳೋದಕ್ಕೆ ಏನು ಮೇಕೆದಾಟುನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ವಿ, ಅದಕ್ಕೆ ವಿರೋಧ ಮಾಡುವಂಥವ್ರು ಅವರು ಈ ರೀತಿಯಾದಂಥ ಯೋಜನೆಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಕರ್ನಾಟಕವನ್ನು ಕನ್ಸಿಡರೇ ಮಾಡಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಇದು ಸಂಘರ್ಷದ ವಿಚಾರ ಅಲ್ಲ, ಇದು ಮಾತುಕತೆ ಮಾಡ್ಕೋಬೇಕು, ಸೌಹಾರ್ದಯುತವಾಗಿ ಕೂತು ಮಾತಾಡ್ಕೊಂಡು ಇವತ್ತು ಎಲ್ಲೆಲ್ಲಿ ಸರ್ಪ್ಲಸ್ ಇದೆ, ಇವತ್ತು
ಕಾವೇರಿ ಇರಲಿ, ಕೃಷ್ಣ ಇರಲಿ, ಗೋದಾವರಿ ಇರಲಿ, ಇದನ್ನು ಸದ್ಬಳಕೆ ಮಾಡ್ಕೊಂಡು ಮೊದಲನೇದಾಗಿ ಕುಡಿಯುವ ನೀರು, ಜನರಿಗೆ ಕುಡಿಯುವ ನೀರು, ಎರಡನೇದು ರೈತರಿಗೆ ಕೃಷಿಗೆ ನೀರಾವರಿ ಮಾಡಿಕೊಡುವಂಥದ್ದು, ಮತ್ತು ಎಲ್ಲಿ ನೆರೆ ಇದೆ ಮತ್ತು ಆ ನೆರೆ ಇರತಕ್ಕಂಥ ಪ್ರದೇಶಗಳಿಂದ ಎಲ್ಲಿ ಬರ ಇದೆ, ನಿರಂತರವಾದಂಥ ಬರ ಇದೆ, ಅಲ್ಲಿಗೆ ಈ ಸಮತೋಲನ ಮಾಡುವಂಥ ಕೆಲಸದಲ್ಲಿ ಇವತ್ತಿರ್ತಕ್ಕಂಥ ಒಂದು ತಂತ್ರಜ್ಞಾನ ಏನಿದೆ, ಇವತ್ತು ಹಣಕಾಸಿನಿಗೆ ಏನು ಕೊರತೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ, ಆಮೇಲೆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಯಾವುದೇ ಪರಿಸರಕ್ಕೂ ಹಾನಿ ಮಾಡದೇ ಇರತಕ್ಕಂಥ ವಿಚಾರದಲ್ಲಿ ರಾಜ್ಯಗಳು ಒಂದು ಸೌಹಾರ್ದಯುತವಾಗಿ ಮಾತಾಡಿಕೊಂಡು ಈ ಒಂದು ನೀರಿನ ಏನು ಸಂಕಷ್ಟ ಇದೆ ಇದನ್ನು ಪರಿಹರಿಸಿಕೊಳ್ಳುವಂಥದ್ದು ಒಂದು ಮಾತುಕತೆ ಮೂಲಕ ಮಾತಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇನ್ನು ವಿವಾದದ ಮೂಲ ಸ್ವರೂಪಕ್ಕೆ ಬರೋದಿದ್ರೆ, ಪ್ರತಿ ಬಾರಿಯೂ ಕರ್ನಾಟಕದಲ್ಲಿ ಮಳೆ ಏನಾದರೂ ಕಡಿಮೆ ಆಯಿತು ಅಂದ್ರೆ ಈ ಕಾವೇರಿ ನದಿ ನೀರಿನ ಹಂಚಿಕೆಯ ವ್ಯಾಜ್ಯ ಉಂಟಾಗುತ್ತೆ. ಕಾವೇರಿ ಕೊಳ್ಳದಲ್ಲಿ ಚೆನ್ನಾಗಿ ಮಳೆ ಬಂತು ಅಂದ್ರೆ ಸರಾಗವಾಗಿ ನೀರು ಹೋಗುತ್ತೆ, ಅದನ್ನ ಹೆಚ್ಚುವರಿನ ಅಥವಾ ಇನ್ನು ಏನೋ ಪ್ರವಾಹಕ್ಕೆ ಒಳಪಡುವ ನೀರು ಏನು ಅಂತ ಹೇಳ್ಬೋದು. ಆದರೆ ಮಳೆ ಬರದೇ ಹೋದಾಗ ಇದನ್ನು ಯಾವ ರೀತಿ ವಿವಾದಕ್ಕೆ ಒಳಗಾಗ್ತೇವೆ ಅನ್ನೋದು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾನೆ ಇದೀವಿ. ಈ ಕಾವೇರಿ ನೀರು ನಮಗೆ ಸರಿಯಾಗಿ ಹರಿಸಿಲ್ಲ ಅನ್ನೋಂಥ ವಿಚಾರವನ್ನು ಮುಂದಿಟ್ಕೊಂಡು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗೋದು, ನ್ಯಾಯಾಧಿಕರಣವನ್ನ ಮುನ್ನೆಲೆಗೆ ತರುವಂಥದ್ದು ಆಗಾಗ ಆಗ್ತಾನೆ ಇದೆ. ಮತ್ತು ಜೊತೆಗೆ ಅಲ್ಲಿ ಹೋರಾಟಗಳು ನಡೀತದೆ, ಅದಕ್ಕೆ ಪ್ರತಿಯಾಗಿ ಕರ್ನಾಟಕದಲ್ಲಿ ಕೂಡ ಹೋರಾಟಗಳು ನಡೀತೇವೆ. ಹೀಗಾಗಿ ನದಿ ತೀರುವಂಥ ಹೊಸ ಯೋಜನೆಗಳನ್ನು ರೂಪಿಸಿ ಮತ್ತೆ ಅದಕ್ಕೂ ನೀರು ಸಿಕ್ಕಿಲ್ಲ ಅಂದ್ರೆ ಖಂಡಿತವಾಗಿ ಈ ಒಂದು ವ್ಯಾಜ್ಯ ಇನ್ನಷ್ಟು ಬಿಗಡಾಯಿಸುವಂತಹ ಎಲ್ಲ ಸಾಧ್ಯತೆಗಳಿರ್ತವೆ ವೀಕ್ಷಕರೇ. ಹೀಗಾಗಿ ಎರಡೂ ರಾಜ್ಯಗಳು ಇದರ ಬಗ್ಗೆ ಒಂದು ಒಮ್ಮತದ ಅಭಿಪ್ರಾಯವನ್ನ ಪಡ್ಕೊಳ್ಳುವಂಥದ್ದು ಅತ್ಯಗತ್ಯ. ಯಾಕಂದ್ರೆ ಇವತ್ತು ಈಗ ತಮಿಳುನಾಡು ಸೆಷನ್ನಲ್ಲಿ ಅಲ್ಲಿನ CM ವಿಜಯ್ ಅವರು ಮಾತನಾಡ್ತಾ, ನಾವು ಕರ್ನಾಟಕ ಸರ್ಕಾರದ ಜೊತೆ ಈ ವಿಚಾರದಲ್ಲಿ ಮಾತುಕತೆಗೆ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದರೆ, ಕಳೆದ ಆಗಸ್ಟ್ ಅಲ್ಲಿ ಕರ್ನಾಟಕದ CM DK ಶಿವಕುಮಾರ್ ಅವರ ಜೊತೆ ಮಾತುಕತೆ ನಡೀಬೇಕಾಗಿತ್ತು, ಬೇರೆ ಬೇರೆ ಕಾರಣಗಳಿಗೆ ಅದು ಮುಂದೂಡಿಕೆ ಆಯಿತು. ಆ ಸಂದರ್ಭದಲ್ಲಿ ಅವರು ಕರ್ನಾಟಕದ ಜೊತೆ ಮಾತುಕತೆ ಅನ್ನುವಂತಹ ಒಂದು ಹೇಳಿಕೆಗೆ ಸಾಕಷ್ಟು ವಿರೋಧವನ್ನ ಅವರು ಎದುರಿಸಿದ್ರು. ಆದರೆ ಈಗ ಮತ್ತೆ ಅದನ್ನು ಸೆಷನಲ್ಲಿ ಹೇಳುವ ಮೂಲಕ ಇಲ್ಲ, ವಿರೋಧ ಬಂದ್ರೂ ಎರಡು ಪಕ್ಕದ ರಾಜ್ಯಗಳ ಜೊತೆ ಮಾತುಕತೆ ನಡೆಸುವಂಥದ್ದು ಯಾವುದೇ ತಪ್ಪು ಅಲ್ಲ ಅನ್ನುವಂತಹ ಮಾತನ್ನು ಮತ್ತೆ ಪುನರುಚ್ಚರಿಸಿದೆ. ಹೀಗಾಗಿ ಯೋಜನೆಯ ಆರಂಭದಲ್ಲಿಯೇ ಅಲ್ಲಿನ CM ವಿಜಯ್ ಅವರು ಬಹಳ ಅಂದ್ರೆ ಒಂದು ಎರಡು ರಾಜ್ಯಗಳ ನಡುವೆ ಒಮ್ಮತ ತರುವ ಮೂಲಕ ನದಿ ನೀರನ್ನು ಗರಿಷ್ಠವಾಗಿ ಬಳಸುವಂತ ಯೋಜನೆಗೆ ಹೊರಟಂಗೆ ಕಾಣುತ್ತೆ ವೀಕ್ಷಕರೇ. நமக்கு உயிர் ஆதாரம், நம்மளோட உணர்வு ரீதியான ஒன்று. அதனால் அதை வச்சு அரசியல் பண்ணுற எண்ணம் துளி கூட நம்ம அரசுக்கு இல்லை. அதுக்கான அவசியமும் இல்லை. மேகதாது விவகாரத்தில் நாம் எல்லாரும் சேர்ந்து தான் தீர்மானம் போட்டோம். அதை நேர்முக கடிதமாக மாண்புமிகு பிரதமர் அவர்களுக்கும் அனுப்பி வச்சிருக்கிறோம். அதோடு நாம் அப்படியே இருந்துடல. ராஜ்யசபாவில் ஒன்றிய ஜல் சக்தி துறை இணை அமைச்சர் மேகதாது அணை பற்றி முழு விவரங்களை குறிப்பிடலைன்னு தெரிஞ்சதும் காவிரி நடுவர் மன்றத்தின் இறுதி தீர்ப்பு மற்றும் மாண்புமிகு சுப்ரீம் கோர்ட் தீர்ப்பு சம்பந்தமான விதிகள் மற்றும் பத்திகளை கோட் பண்ணி மேகதாது திட்டத்துக்கு எந்த விதமான சட்டபூர்வமான அனுமதியோ நிர்வாக அனுமதியோ வழங்கக்கூடாதுன்னு மாண்புமிகு பிரதமர் அவர்களுக்கு அடுத்த நாளே நேர்முக கடிதம் எழுதினோம். காவிரி நதிநீர் பங்கீட்லேயும் சரி, மேகதாது அணை கட்டுற முயற்சிகளை தடுக்கிறதுலையும் சரி, தமிழ்நாட்டோட உரிமையை நம்ம அரசு கொஞ்சம் கூட விட்டு தரவே தராது. ಈಗ ಕರ್ನಾಟಕ ಏನ್ ಮಾಡಬಹುದು ಅನ್ನುವಂತಹ ಪ್ರಶ್ನೆ ಕೂಡ ನಮಗೆ ಕಾಡಲೇಬೇಕು. ಯಾಕಂದ್ರೆ ಇಂಥ ಯೋಜನೆ ಬಂದಾಗ ತಮಿಳುನಾಡು ಕರ್ನಾಟಕಕ್ಕೆ ವಿರೋಧ ವ್ಯಕ್ತಪಡಿಸ್ತಿದೆ ಅಂದ್ರೆ ಕರ್ನಾಟಕ ಕೂಡ ತಮಿಳುನಾಡಿನ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತೆ. ಮೊದಲಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವ ಎಲ್ಲ ಸಾಧ್ಯತೆಗಳಿವೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಜಲ ವಿವಾದದ ಕುರಿತು ಕೊಟ್ಟಿರುವಂತಹ ತೀರ್ಪನ್ನ ಉಲ್ಲೇಖಿಸಿ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಇರಬಹುದು. ಅದಕ್ಕಿಂತ ಹೆಚ್ಚಾಗಿ ಏನು ಮೇಕೆದಾಟು ಯೋಜನೆ ಇದೆಯಲ್ಲ, ಆ ಯೋಜನೆಯನ್ನ ಪೂರ್ಣಗೊಳಿಸೋದಕ್ಕೆ ಕೇಂದ್ರದ ಮುಂದೆ ಪಟ್ಟಿಡಿಬಹುದು. ಯಾಕಂದ್ರೆ ತಮಿಳುನಾಡು ಸರ್ಕಾರ ಈ ಒಂದು ನದಿ ತಿರುವು ಯೋಜನೆಯನ್ನ ಕೈಗೆತ್ತಿಕೊಂಡಿರುವಾಗ ನಾವು ಕರ್ನಾಟಕ ಯಾಕೆ ಮೇಕೆದಾಟು ಯೋಜನೆಯನ್ನ ಮಾಡಬಾರದು ಅನ್ನುವಂತಹ ಒಂದು ವಾದವನ್ನ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರುವ ಎಲ್ಲ ಸಾಧ್ಯತೆಗಳಿವೆ. ಮತ್ತೆ ತಾಂತ್ರಿಕ ಸಂಗತಿಗಳನ್ನ ಮುಂದಿಟ್ಕೊಂಡು ನಾವು ಈಗಾಗಲೇ ಇಷ್ಟೊತ್ತಲ್ಲಿ ಚರ್ಚೆ ಮಾಡಿರುವ ಕೆಲವು ತಾಂತ್ರಿಕ ಸಂಗತಿಗಳನ್ನ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಬಹುದು. ಹೀಗಾಗಿ ಕರ್ನಾಟಕ ಸರ್ಕಾರ ಅಂದ್ರೆ ಈ ಒಂದು ಕಾವೇರಿ ನೀರಿನ ವ್ಯಾಜ್ಯವನ್ನ ಬಗೆಹರಿಸೋದಕ್ಕೆ ಅಥವಾ ತಮ್ಮ ಪಾಲಿಗೆ ಉಳಿಸೋದಕ್ಕೆ ಸಾಕಷ್ಟು ಹೋರಾಟಗಳನ್ನ ಮಾಡುವ ಎಲ್ಲ ಸಾಧ್ಯತೆಗಳು ವೀಕ್ಷಕರೇ ಕೊನೆಯದಾಗಿ ಹೇಳೋದಿದ್ರೆ, ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂದ್ರೆ ಫೆಡರಲ್ ಸಿಸ್ಟಮ್ ಅಲ್ಲಿ
ನದಿ ನೀರು ಅಥವಾ ಪ್ರಾಕೃತಿಕ ಸಂಪತ್ತು ಯಾರ್ದು ಅಲ್ಲ. ಹಾಗಾಗಿ ಅದು ಎಲ್ರಿಗೂ ಸಮಾನವಾಗಿ ಹಂಚಿಕಬೇಕಂದ್ರೆ ಎಲ್ಲರೂ ಒಂದು ದೇಶ ಅಂದಾಗ ಎಲ್ಲ ಪ್ರದೇಶದ ಜನರು ಸಮಾನರು. ಅವರು ದೇಶದ ನಾಗರಿಕರೇ. ಕರ್ನಾಟಕದವರು ಕೂಡ, ತಮಿಳುನಾಡಿನವರು ಕೂಡ ದೇಶದ ನಾಗರಿಕರೇ, ಕರ್ನಾಟಕದವರು ಕೂಡ ದೇಶದ ನಾಗರಿಕರೇ. ಹೀಗಾಗಿ ಆ ಒಂದು ವ್ಯಾಜ್ಯವನ್ನ ಬಗೆಹರಿಸೋದಕ್ಕೆ ಒಂದು ಒಮ್ಮತದ ಅಭಿಪ್ರಾಯ ಕೂಡ ಅಗತ್ಯ. ಜೊತೆಗೆ ಈ ವಿಜ್ಞಾನಿಗಳು ಏನು ಕೊಡ್ತಾರಲ್ಲ ಸಲಹೆಗಳು, ಈ ನದಿ ತಿರುವು ಯೋಜನೆಗಳು ಎಷ್ಟು ಅಪಾಯಕಾರಿ, ಈ ಪರಿಸರಕ್ಕೆ ಎಷ್ಟು ಮಾರಕ ಅನ್ನುವಂತ ಏನು ಮಾತನ್ನು ಹೇಳ್ತಾರಲ್ಲ, ಅದನ್ನು ಕೂಡ ಅಳವಡಿಸಿಕೊಂಡು ಮಾತ್ರ ಈ ನದಿ ನೀರಿನ ಯೋಜನೆಗಳನ್ನ ಅಂದ್ರೆ ಕುಡಿಯುವ ನೀರಿಗಾಗ್ಲಿ ಕೃಷಿಗಾಗ್ಲಿ ಬಳಸ್ಕೊಳ್ಳೋದು ಉತ್ತಮ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾಳೆ ಇದೇ ರೀತಿಯ ಇನ್ನಷ್ಟು ಆಸಕ್ತಿಕರ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲೇ ತನಕ ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.